ತೃತೀಯ ಭಾಷೆಯಲ್ಲಿ 17,000 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ತೃತೀಯ ಭಾಷೆಯಲ್ಲಿ ಮೇ 18ರಿಂದ 25ರ ತನಕ ಎರಡನೇ ಪರೀಕ್ಷೆ ದಿನಾಂಕ ನಿಗದಿಯಾಗಿದೆ. ಮೇ 18ರಿಂದ 25 ಎರಡನೇ ಪರೀಕ್ಷೆ ದಿನಾಂಕ. ತೃತೀಯ ಭಾಷೆಯಲ್ಲಿ ಫೇಲ್ ಆದಂಥವರಿಗೆ ಶುಲ್ಕ ಇಲ್ಲ. ತೃತೀಯ ಭಾಷೆಯಲ್ಲಿ 17,000 ವಿದ್ಯಾರ್ಥಿಗಳು ಅನುತ್ತೀರ್ಣ ಆಗಿದ್ದಾರೆ. ಯಾಕೆ ತೃತೀಯ ಭಾಷೆ ಅನ್ನುವಂಥದ್ದನ್ನೇ ಮೇನ್ ಆಗಿ ತೋರಿಸ್ತಾ ಇದ್ದೀವಿ ಅಂದರೆ, ಆ ಎಕ್ಸಾಮೇ ನಡೆದಿರಲಿಲ್ಲ. ಇನ್ನು ಅದಕ್ಕೂ ಮುಂಚೆನೆ ನಾವು ಗ್ರೇಡ್ ಕೊಡ್ತೀವಿ, ಈ ಬಾರಿ ಅಂಕ ಪರಿಗಣನೆ ಮಾಡೋದಿಲ್ಲ. 625ಕ್ಕೆ ತೃತೀಯ ಭಾಷೆಯ ಅಂಕವನ್ನು ಪರಿಗಣಿಸೋದಿಲ್ಲ. ಎ ಬಿ ಸಿ ಈ ರೀತಿಯಾಗಿ ಗ್ರೇಡನ್ನು ಕೊಡ್ತೀವಿ ಅಂತ ಹೇಳಿದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಈಗ ಕೆಲವರು ಹಿಂದಿ ಅಂದರೆ ಕೆಲವರಿಗೆ ಅಲರ್ಜಿ ಇರುತ್ತೆ, ಕೆಲವರಿಗೆ ಅದನ್ನು ಓದಲಿಕ್ಕೂ ಕೂಡ ಕಷ್ಟ ಆಗಿರುತ್ತೆ. ಅಂಥ ವಿದ್ಯಾರ್ಥಿಗಳು ತುಂಬ ನಿರ್ಲಕ್ಷ್ಯ ಮಾಡಿದ್ರು ಅನ್ನುವಂಥ ಆರೋಪಗಳು ಕೇಳಿ ಬರ್ತೈತೆ. ಯಾಕೆಂದರೆ ಅಟ್ಲೀಸ್ಟ್ ಎಕ್ಸಾಮ್ ಆದ ಬಳಿಕನಾದರೂ ಅವ್ರು ಗ್ರೇಡ್ ಕೊಡ್ತೀವೋ ಅಂಕ ಕೊಡ್ತಿರೋ ಅನ್ನುವಂಥದ್ದನ್ನ ಡಿಸೈಡ್ ಮಾಡಿ ಘೋಷಣೆ ಮಾಡಿದ್ರೆ ಆಗಿರೋದು. ಆದರೆ ಎಕ್ಸಾಮ್ಗಿನ್ನ ಮುಂಚೆನೇ ಇನ್ನೇನು 2 ದಿನ ಇತ್ತು ಅಷ್ಟೇ ತೃತೀಯ ಭಾಷೆಯ ಎಕ್ಸಾಮು. ಆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದು ಮಕ್ಕಳಿಗೊಂದು ರೀತಿಯಾಗಿ ಪರೀಕ್ಷೆ ಮೇಲೆ ಹೊಡ್ತಾ ಬಿತ್ತು ಅನ್ನುವಂಥ ಆರೋಪ ಕೂಡ ಇದೆ. ಕೋರ್ಟಲ್ಲಿ ಆಯಿತು, ಓಕೆ, ಕೋರ್ಟ್ನಲ್ಲೆಲ್ಲ ತೀರ್ಮಾನ ಆಯಿತು, ಈ ಬಾರಿ ಅಂಕವನ್ನು ಪರಿಗಣನೆ ಮಾಡಬೇಕು. 525 ಅಲ್ಲ, ಈ ಮುಂಚೆ ಯಾವ ರೀತಿಯಾಗಿ ಅಂಕವನ್ನು ಪರಿಗಣನೆ ಮಾಡಲಾಗ್ತಾ ಇತ್ತು 625ಕ್ಕೆ ಆ ರೀತಿಯಾಗಿ ಪರಿಗಣನೆ ಮಾಡಬೇಕು ಅಂತಲೂ ಕೂಡ ಸೂಚನೆಯನ್ನು ಕೊಡಲಾಯಿತು. SSLC ಪರೀಕ್ಷೆಯಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಟ್ಟಿಲ್ಲ. SSLC ಪರೀಕ್ಷೆಯಲ್ಲಿ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿಲ್ವಂತೆ. ವಿದ್ಯಾರ್ಥಿಗಳಿಗೆ 1 ಕೃಪಾಂಕ ಕೂಡ ಕೊಟ್ಟಿಲ್ಲ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆ. ಆಕ್ಚುಲಿ ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಕೇಳಿದಾಗ ಗ್ರೇಸ್ ಮಾರ್ಕ್ಸ್ ಏನಾದರೂ ಕೊಡ್ತೀರಾ ಅಂತ ಕೇಳಿದಾಗ, ನಾಳೆ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ ಅಂತ ಹೇಳಿದರು ಮಧು ಬಂಗಾರಪ್ಪ ಶಿಕ್ಷಣ ಸಚಿವ. ಇವತ್ತು ಹೇಳಿದ್ದಾರೆ ಗ್ರೇಸ್ ಮಾರ್ಕ್ಸ್ 1 ಅಂಕನೂ ಕೂಡ ಕೊಟ್ಟಿಲ್ಲ ಅಂತ. ಯಾಕೆ ಗ್ರೇಸ್ ಮಾರ್ಕ್ಸ್ ಅನ್ನು ಕೇಳಲಾಗ್ತಾ ಇತ್ತು ಅಂದರೆ, ತೃತೀಯ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಂಥ ಕನ್ಫ್ಯೂಷನ್ಸ್ಗೆ, ಗೊಂದಲಗಳಿಗೆ, ತೃತೀಯ ಭಾಷೆಯ ವಿಚಾರದಲ್ಲಿ ಎಕ್ಸಾಮ್ಗಿನ್ನ ಮುಂಚೆನೇ ಇವ್ರು ಘೋಷಣೆ ಮಾಡಿದಂಥ ಹಿನ್ನೆಲೆಯಲ್ಲಿ ಗ್ರೇಡ್ ಮಾಡ್ತೀವಿ, ಗ್ರೇಡ್ ಕೊಡ್ತೀವಿ, ಅಂಕ ಪರಿಗಣನೆ ಮಾಡೋದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಕೆಲವು ವಿದ್ಯಾರ್ಥಿಗಳು ಸರಿಯಾಗಿ ಓದಿಲ್ಲ, ಆಸಕ್ತಿಯನ್ನು ವಹಿಸಿಲ್ಲ, ಇಂಟ್ರೆಸ್ಟಿಂದ ಎಕ್ಸಾಮನ್ನು ಬರ್ದಿಲ್ಲ ಅನ್ನುವಂಥ ಆರೋಪಗಳೆಲ್ಲ ಕೇಳಿ ಬಂದಿತ್ತಲ್ಲ. ಸೊ ಹೀಗಾಗಿ ಅದಕ್ಕಾದರೂ ಗ್ರೇಸ್ ಮಾರ್ಕ್ಸನ್ನು ಕೊಡಬಹುದಾ ಅನ್ನುವಂಥ ಪ್ರಶ್ನೆ ಇತ್ತು. ಆದರೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿಲ್ವಂತೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗ್ರೇಸ್ ಮಾರ್ಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಗ್ರೇಸ್ ಮಾರ್ಕ್ಸ್ ಕೊಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಯಾವ ಕಾರಣಕ್ಕೆ ಅಂತ ಹೇಳ್ತಿದ್ದೆ ನಾನು. ಇನ್ನು ಎಕ್ಸಾಮೇ ಆಗಿರಲಿಲ್ಲ, ಅದಕ್ಕೂ ಮುಂಚೆನೆ ಸರ್ಕಾರ ದಿಢೀರಂತ ಘೋಷಣೆ ಮಾಡಿಬಿಟ್ಟಿತ್ತು, ತೃತೀಯ ಭಾಷೆಯದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ ಅಂತ. ಸೊ ಹೀಗಾಗಿ ಆ ಒಂದು ವಿಚಾರ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಸಂದರ್ಭದಲ್ಲಿ ಇಂಟ್ರೆಸ್ಟ್ ಕೊಡದ ರೀತಿ ಮಾಡಿಬಿಟ್ಟಿತ್ತು ಅನ್ನುವಂಥದ್ದು ಸಾಕಷ್ಟು ಜನ ಪೇರೆಂಟ್ಸ್ಗಳು ಆರೋಪವನ್ನು ಮಾಡಿದರು. ನೆಕ್ಸ್ಟ್ ಅದ್ರ ಬಗ್ಗೆ ಡಿಬೇಟನ್ನು ಮಾಡ್ತಾ ಇದ್ದೆ ನಾನು. ಸಾಕಷ್ಟು ಜನ ಪೇರೆಂಟ್ಸ್ಗಳು ಕೂಡ ಹೇಳ್ತಾ ಇದ್ರು, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇವರು ಎಕ್ಸಾಮ್ ನಡೆಯೋದಕ್ಕೂ ಮುಂಚೆನೇ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳಿದ್ವು. ಈಗ ಸರ್ಕಾರದಿಂದ ಸ್ಪಷ್ಟನೆ ಸಿಗ್ತಾ ಇದೆ, ಶಿಕ್ಷಣ ಸಚಿವರಿಂದ ಯಾವುದೇ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿಲ್ಲ ನಾವು ಅಂತ ಹೇಳಿದ್ದಾರೆ. ತೃತೀಯ ಭಾಷೆಯಲ್ಲಿ ಎಷ್ಟು ಜನ ಪಾಸ್ ಆದ್ರು, ಎಷ್ಟು ಜನ ಫೇಲ್ ಆದ್ರು ಅನ್ನುವಂಥದ್ದು ನೋಡೋದಾದ್ರೆ 17,000 ವಿದ್ಯಾರ್ಥಿಗಳು ತೃತೀಯ ಭಾಷೆಯಲ್ಲಿ ಫೇಲ್ ಆಗಿದ್ದಾರೆ, ಹಿಂದಿಯಲ್ಲಿ ಫೇಲ್ ಆಗಿದ್ದಾರೆ. ಅದಕ್ಕೆ ಏನು ಕಾರಣ ಅಂತ ಹುಡುಕ್ಬೇಕು. ಇವರ ಘೋಷಣೆನೂ ಕೂಡ ಒಂದು ರೀಸನ್ ಆಗಿದೆಯಾ ಅಂತ ಗೊತ್ತಿಲ್ಲ. ಅದು ಟಾಪರ್ಸ್ಗಳ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀವಿ, ಫೋಟೋಗಳನ್ನು ಗಮನಿಸ್ಬೋದು. ಇವರೇ ಟಾಪರ್ಸ್, ನಮ್ಮ ಸ್ಟೇಟ್ನ SSLC ಟಾಪರ್ಸ್. ಈ ವರ್ಷದ 2025-26ನೇ ಸಾಲಿನ SSLC ಟಾಪರ್ಗಳು ಭರತ್, ಪ್ರೀತಮ್, ಧನುಷ್, ಈ ರೀತಿಯಾಗಿ 7 ಜನ ವಿದ್ಯಾರ್ಥಿಗಳಿದ್ದಾರೆ ಟಾಪರ್ಸ್ಗಳು. ಪ್ರಾರ್ಥನಾ, ಭರತ್, ಬೃಂದ, ಧನುಷ್, ಪ್ರೀತಮ್, ಸೌಜನ್ಯ, ಸುಖದೇವ್, 7 ಜನ ವಿದ್ಯಾರ್ಥಿಗಳು ಔಟ್. 625ಕ್ಕೆ 625.
ಈ ವಿದ್ಯಾರ್ಥಿಗಳ ತಯಾರಿ ಹೇಗಾಗಿರೋಣ ಅಂತ. ಔಟ್ ಆಫ್ ಔಟ್ ತೆಗೆದುಕೊಂಡಿದಾರಲ್ಲ, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು, ಎಷ್ಟು ಕನಸುಗಳನ್ನು ಕಟ್ಕೊಂಡಿದ್ರು, ಇವ್ರಿಗೆ ಯಾವ ರೀತಿಯಾಗಿ ಸಪೋರ್ಟ್ ಸಿಕ್ಕಿತ್ತು. ಇವ್ರು ಯಾರನ್ನೋ ನೋಡಿ ಇನ್ಸ್ಪೈರ್ ಆಗಿರ್ಬೋದು, ಬಟ್ ಇವರೇ ಈಗ ಇನ್ಸ್ಪಿರೇಷನ್ ಬೇರೆಯವ್ರಿಗೆ, ಈಗ ಬರುವಂಥ ವಿದ್ಯಾರ್ಥಿಗಳಿಗೆ. ಕಷ್ಟಪಟ್ಟು ಓದಿದ್ದಾರೆ, ಅದಕ್ಕೆ ಪ್ರತಿಫಲ ಅನ್ನುವಂತೆ 625ಕ್ಕೆ 625 ಅಂಕ ಸಿಕ್ಕಿದೆ. ಎಲ್ಲ ಸಬ್ಜೆಕ್ಟಲ್ಲೂ ಔಟ್ ಆಫ್ ಔಟ್ 625ಕ್ಕೆ 625 ಅಂದರೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಎಷ್ಟು ನಿದ್ದೆಗೆಟ್ಟು ಓದಿದ್ದಾರೆ ಈ ಮಕ್ಕಳು.